ಬ್ರೋ, ಎಷ್ಟು ತಿಂದರೂ ವೇಟ್ ಜಾಸ್ತಿ ಆಗ್ತಿಲ್ಲ, ಏನ್ ಮಾಡೋದು ಅಂತ ಚಿಂತೆ ಮಾಡ್ತಿದೀಯಾ? ಜಸ್ಟ್ ಹೀಗೆ ಮಾಡು ಸಾಕು, ನಿನ್ನ ತೂಕ ಖಂಡಿತವಾಗಿ 3 ಪಟ್ಟು ವೇಗವಾಗಿ ಹೆಚ್ಚಾಗುತ್ತದೆ. ಈ ವಿಡಿಯೋದಲ್ಲಿ ನಾನು ನಿನಗೆ ಸಿಂಪಲ್ ಆಗಿರುವ ಸೈಂಟಿಫಿಕಲಿ ಪ್ರೂವನ್ ಆಗಿರುವ 7 ಸ್ಟೆಪ್ಗಳನ್ನು ವಿವರವಾಗಿ ಹೇಳುತ್ತೇನೆ. ಅವನು ಫಾಲೋ ಮಾಡು, ನಿನ್ನ ತೂಕ ಹೆಚ್ಚಾಗುತ್ತದೆ. ಅದಕ್ಕಿಂತ ಮೊದಲು ನಾವು ತಿಳಿದುಕೊಳ್ಳುವ ವಿಷಯ ಏನೆಂದರೆ, ಆಕ್ಚುಲಿ ವೇಟ್ ಅನ್ನೋದು ಹೇಗೆ ಇನ್ಕ್ರೀಸ್ ಆಗುತ್ತದೆ, ನಮ್ಮ ಬಾಡಿಯಲ್ಲಿ ಏನಾಗುತ್ತದೆ, ತೂಕ ಆಕ್ಚುಲ್ ಆಗಿ ಹೇಗೆ ಹೆಚ್ಚಾಗುತ್ತದೆ. ಮೊದಲು ಇದನ್ನು ತಿಳಿದುಕೋ. ನಮ್ಮ ದೇಹವು ನಾವು ತಿನ್ನುವ ಎಕ್ಸ್ಟ್ರಾ ಎನರ್ಜಿಯನ್ನು ಸ್ಟೋರ್ ಮಾಡಿ ಇಟ್ಟುಕೊಳ್ಳೋದ್ರಿಂದ. ಅರ್ಥ ಆಗ್ಲಿಲ್ವಾ? ಡೋಂಟ್ ವರಿ ಬ್ರೋ, ಇಟ್ಸ್ ಅ ಸಿಂಪಲ್ ಸೈನ್ಸ್. ನಾನು ನಿನಗೆ ಸರಳವಾಗಿ ವಿವರಿಸುತ್ತೇನೆ. ಮೊದಲನೇದಾಗಿ, ನಿನ್ನ ದೇಹಕ್ಕೆ ಬೇಕಾದಕ್ಕಿಂತ ಹೆಚ್ಚಿನ ಕ್ಯಾಲೋರೀಸ್ ಅನ್ನು ನೀನು ಸೇವಿಸಿದಾಗ, ನಮ್ಮ ದೇಹಕ್ಕೆ ದಿನಾಲೂ ಒಂದು ನಿರ್ದಿಷ್ಟ ಮಟ್ಟದ ಕ್ಯಾಲೋರೀಸ್ ಬೇಕಾಗಿರುತ್ತದೆ. ಆದರೆ ನೀನು ಬೇಕಾದಕ್ಕಿಂತ ಹೆಚ್ಚಿನ ಕ್ಯಾಲೋರೀಸ್ ತಿಂದರೆ ನಿನ್ನ ಹತ್ರ ಆಗ ಹೆಚ್ಚಿನ ಎನರ್ಜಿ ಇದೆ. ಈ ಹೆಚ್ಚು ಎನರ್ಜಿ ನಿನ್ನ ದೇಹದಲ್ಲಿ ಕೊಬ್ಬಿನ ರೂಪದಲ್ಲಿ ಅಥವಾ ಮಸಲ್ನ ರೂಪದಲ್ಲಿ ಸ್ಟೋರ್ ಆಗುತ್ತದೆ. ಈ ಸ್ಟೋರ್ ಆದಂತ ಹೆಚ್ಚಿನ ಎನರ್ಜಿನೇ ವೇಟ್ ಗೇನ್ ಆಗಿ ಪರಿವರ್ತನೆ ಆಗುತ್ತದೆ. ಎರಡನೇದಾಗಿ, ಮಸಲ್ಸ್ ಅಥವಾ ಮಾಂಸಖಂಡಗಳ ಬೆಳವಣಿಗೆಯಿಂದ ನೀನೇನಾದರೂ ವೇಟ್ ಲಿಫ್ಟಿಂಗ್, ಪುಷ್ ಅಪ್ಸ್ ಅಥವಾ ಹೈಲಿ ಇಂಟೆನ್ಸ್ ಎಕ್ಸರ್ಸೈಸ್, ಸ್ಟ್ರೆಂತ್ ಟ್ರೈನಿಂಗ್ ಅಂತ ಎಕ್ಸರ್ಸೈಸ್ ಮಾಡಿದಾಗ ನಿನ್ನ ಮಸಲ್ ಆವಾಗ ಸ್ವಲ್ಪ ಡ್ಯಾಮೇಜ್ ಆಗಿರುತ್ತವೆ. ಆಗ ನಿನ್ನ ದೇಹ ಮಾತ್ರ ಅಲ್ಲ, ಮಾನವನ ಪ್ರತಿ ಶರೀರ ಪ್ರೋಟೀನ್ ಅನ್ನು ಬಳಸಿಕೊಂಡು ಮಸಲ್ಸ್ ಅಥವಾ ಮಾಂಸಖಂಡಗಳನ್ನು ರಿಪೇರಿ ಮಾಡುತ್ತದೆ. ನೆಕ್ಸ್ಟ್, ಈ ಮಸಲ್ಗಳು ಈ ಸಂದರ್ಭದಲ್ಲಿ ದೊಡ್ಡದಾಗಿ ತೂಕಯುಕ್ತವಾಗಿ ಬೆಳೆಯುತ್ತದೆ. ಸೊ ಈ ರೀತಿಯಾದಂತಹ ಹೆಚ್ಚಿನ ತೂಕವನ್ನು ಹೆಲ್ದಿ ಸ್ಟ್ರಾಂಗ್ ವೇಟ್ ಕ್ಯಾಟಗರಿಗೆ ಸೇರಿಸಲಾಗುತ್ತದೆ. ಮೂರನೇದಾಗಿ, ಕೊಬ್ಬಿನ ಸಂಗ್ರಹಣೆಯಿಂದ. ಯಾವಾಗ ನೀನು ಎಕ್ಸರ್ಸೈಸ್ ಮಾಡದೇನೆ ಬರೀ ತಿನ್ನುತ್ತಾ ಇರುತ್ತೆಯೋ ಆವಾಗ ನಿನಗೆ ಈ ಸ್ಥಿತಿ ಬರುತ್ತದೆ. ಹೆಚ್ಚಿನ ಕ್ಯಾಲರಿಯು ಕೊಬ್ಬಾಗಿ ಪರಿವರ್ತನೆ ಆಗುತ್ತದೆ. ಆ ಕೊಬ್ಬು ಹೊಟ್ಟೆ ಮೇಲೆ, ಮುಖದಲ್ಲಿ, ತೊಡೆಯಲ್ಲಿ ಕಾಣಿಸಿಕೊಳ್ಳುತ್ತದೆ. ಈ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈ ರೀತಿ ಹೆಚ್ಚಾದಂತಹ ಅಂದರೆ ಈ ಕೊಬ್ಬಿನ ಸಂಗ್ರಹಣೆಯಿಂದ ಹೆಚ್ಚಾದಂತಹ ವೇಟ್ ಈಸ್ ಈಕ್ವಲ್ ಟು ಅನ್ಹೆಲ್ದಿ ವೇಟ್, ವಾಟರ್ ವೇಟ್ ಅಂತ ಬರುತ್ತದೆ. ಇದು ಒಂದು ತಾತ್ಕಾಲಿಕವಾಗಿ ಮಾತ್ರ ಕಾಣಿಸಿಕೊಳ್ಳುವ ವೇಟ್ ಗೇನ್ ಆಗಿದೆ. ಇದು ಊಟದಲ್ಲಿ ಹೆಚ್ಚಿನ ಸಾಲ್ಟ್ ಅಥವಾ ಲವಣಾಂಶ ಇದ್ದುದರಿಂದ, ಕಾರ್ಬ್ಸ್ ಜಾಸ್ತಿ ತಿನ್ನುವುದರಿಂದ, ನೀರನ್ನು ಕಡಿಮೆ ಕುಡಿಯುವುದರಿಂದ ಕಂಡು ಬರುತ್ತದೆ. ಸೊ ಸಿಂಪಲ್ ಆಗಿ ತಿಳಿದುಕೊಳ್ಳಿ, ಅಗತ್ಯಕ್ಕಿಂತ ದಿನಾಲು ಹೆಚ್ಚಿನ ಕ್ಯಾಲೋರೀಸ್ ಅನ್ನು ಸೇವನೆ ಮಾಡಿದರೆ ಅದೇ ವೇಟ್ ಗೇನ್, ಮತ್ತು ದಿನಾಲು ಬೇಕಾದದಕ್ಕಿಂತ ಕಡಿಮೆ ಕ್ಯಾಲೋರೀಸ್ ಸೇವನೆ ಮಾಡಿದರೆ ಅದೇ ವೇಟ್ ಲಾಸ್ ಅಂತ. ಈಗ ವಿಡಿಯೋನ ಇಂಪಾರ್ಟೆಂಟ್ ಪಾರ್ಟ್ಗೆ ಹೋಗೋಣ. ಈ 7 ಸ್ಟೆಪ್ಗಳನ್ನು ನೀನು ತಪ್ಪದೆ ಫಾಲೋ ಮಾಡು, ಇದರಿಂದ ನಿನ್ನ ತೂಕ ಖಂಡಿತ ಹೆಚ್ಚಾಗುತ್ತದೆ. ನಂಬರ್ 1, ತಿನ್ನುವ ಕ್ಯಾಲೋರೀಸ್ ಅನ್ನು ಹೆಚ್ಚಿಗೆ ಮಾಡು. ನಿನ್ನ ಬಾಡಿಗೆ ತಕ್ಕ ಹಾಗೆ ನಿನಗೆ ದಿನಾಲು ಒಂದು ನಿರ್ದಿಷ್ಟ ಮಟ್ಟದ ಕ್ಯಾಲೋರೀಸ್ ಬೇಕಾಗಿರುತ್ತದೆ. ಆ ಬೇಕಾಗಿರುವ ಕ್ಯಾಲೋರೀಸ್ಗಿಂತ ಹೆಚ್ಚಿನ ಕ್ಯಾಲೋರೀಸ್ ಅನ್ನು ನೀನು ತಿನ್ನಬೇಕು. ಉದಾಹರಣೆಗೆ 300ರಿಂದ 500 ಕ್ಯಾಲೋರೀಸ್ ಅನ್ನು ಎಕ್ಸ್ಟ್ರಾ ಕನ್ಸ್ಯೂಮ್ ಮಾಡಬೇಕು. ಅದಕ್ಕೆ ನಿನ್ನ ಡೈಟ್ ಅಲ್ಲಿ ದಿನಾಲು 1 ಗ್ಲಾಸ್ ಹಾಲು, 1 ಬಾಳೆಹಣ್ಣು, ಅದರ ಜೊತೆ ಪೀನಟ್ ಬಟರ್, ಬಾದಾಮಿ ಹಾಗೂ ಗೋಡಂಬಿ, 2 ಕುದಿಸಿದ ಮೊಟ್ಟೆಯನ್ನು, 1ರಿಂದ 2 ಚಮಚ ಬಿಸಿ ಅನ್ನ ಅಥವಾ ರೊಟ್ಟಿಯ ಜೊತೆಗೆ ಬಾಳೆಹಣ್ಣು ಶೇಕ್, ಮ್ಯಾಂಗೋ ಶೇಕ್, ಈ ರೀತಿಯಾಗಿ ನಿನ್ನ ಡೈಟ್ ಅಲ್ಲಿ ಆಡ್ ಮಾಡಿಕೋ. ಇದರಿಂದ ಹೆಚ್ಚಿನ ಕ್ಯಾಲೋರೀಸ್ ಅನ್ನು ನೀನು ಸೇವಿಸುತ್ತೀಯ. ನಂಬರ್ 2, ದಿನಾಲು 5ರಿಂದ 6 ಟೈಮ್ ಊಟ ಮಾಡಬೇಕು. ಏನಪ್ಪಾ ಇವನು ಹೀಗೆ ಹೇಳ್ಬಿಟ್ಟ ಅಂತ ಹೆದರ್ಕೋಬೇಡಿ. 3 ಹೊತ್ತು ಜಾಸ್ತಿ ಒಮ್ಮೆಲೆ ತಿನ್ನುವುದಕ್ಕಿಂತ ಅದನ್ನು 5-6 ಹೊತ್ತು ಪ್ಲಾನ್ ಮಾಡಿಕೊಳ್ಳಿ. ಯಾಕೆಂದರೆ ಇದರಿಂದಾಗಿ ನಿಮ್ಮ ಡೈಜೆಷನ್ ಚೆನ್ನಾಗಿ ಆಗುತ್ತದೆ. ನೀವು ದಿನಕ್ಕೆ ಹೆಚ್ಚಿನ ಕ್ಯಾಲೋರೀಸ್ ಅನ್ನು ಡೈಜೆಸ್ಟ್ ಮಾಡಿಕೊಳ್ಳಲು ಉಪಯುಕ್ತವಾಗುತ್ತದೆ. ನಂಬರ್ 3, ಪ್ರತಿ ಊಟದಲ್ಲಿ ಪ್ರೋಟೀನ್ ನ ಪ್ರಮಾಣ ಇರಲಿ. ಪ್ರೋಟೀನ್ ನಿಂದಾಗಿ ಮಾಂಸಖಂಡಗಳು ಬೆಳೆಯುತ್ತವೆ. ಮೊಟ್ಟೆ, ಹಾಲು, ಚಿಕನ್, ಬೇಳೆಕಾಳುಗಳು, ಈ ರೀತಿಯಾದ ಪ್ರೋಟೀನ್ ನ ಸೋರ್ಸ್ಗಳನ್ನು ಸೇವಿಸು. ಆದರೆ ನಿನ್ನ ತೂಕಕ್ಕೆ ಸರಿಯಾಗಿ ಪ್ರೋಟೀನ್ ಅನ್ನು ಸೇವಿಸು. ಅಂದರೆ ನಿನ್ನ ಬಾಡಿ ವೇಟ್ ನ 1 kgಗೆ 1ರಿಂದ 1.5 ಗ್ರಾಮ್ ಪ್ರೋಟೀನ್ ಬೇಕಾಗುತ್ತದೆ. ಲೆಕ್ಕ ಹಾಕು, ನಿನ್ನ ತೂಕ ಎಷ್ಟಿದೆ, ನೀನು ಎಷ್ಟು ವರ್ಕೌಟ್ ಮಾಡ್ತೀಯಾ, ನೀನು ಎಷ್ಟು ಕುಳಿತುಕೊಳ್ತೀಯ ಅಂತ ಲೆಕ್ಕ ಹಾಕಿ ನಿನ್ನ ಪ್ರೋಟೀನ್ ಅನ್ನು ಸೇವನೆ ಮಾಡು. ನಂಬರ್ 4, ಸ್ಟ್ರೆಂತ್ ಟ್ರೈನಿಂಗ್. ಇದು ತೂಕ ಹೆಚ್ಚಿಸಿಕೊಳ್ಳಲು ಅತಿ ಮುಖ್ಯವಾಗಿದೆ. ನೀನು ಬರೀ ಹೆಚ್ಚು ತಿನ್ನುತ್ತಾನೆ ಹೋದರೆ ನೀನು ಬರೀ ಕೊಬ್ಬನ್ನು ಮಾತ್ರ ಬೆಳೆಸಿಕೊಳ್ಳುತ್ತೀಯ. ತಿನ್ನುವುದರ ಜೊತೆಗೆ ನೀನು ಎಕ್ಸರ್ಸೈಸ್ ಅನ್ನು ಮಾಡಬೇಕು. ಇದು ಹೆಲ್ದಿ ವೇಟ್ ಆಗಿ ಪರಿವರ್ತನೆ ಆಗುತ್ತದೆ. ಪುಷ್ ಅಪ್ಸ್, ಪುಲ್ ಅಪ್ಸ್, ಸ್ಕ್ವಾಟ್ಸ್ ನಂತಹ ಎಕ್ಸರ್ಸೈಸ್ಗಳನ್ನು ನೀನು ವಾರದಲ್ಲಿ 3ರಿಂದ 4 ದಿನ ಮಾಡ್ತಾ ಹೋದರೆ ಉತ್ತಮವಾಗಿರುತ್ತದೆ. ನಂಬರ್ 5, ಹೈ ಕ್ಯಾಲೋರೀಸ್ ಸ್ಮೂಥೀಸ್. ಇದು ನೀನು ಅತಿ ವೇಗವಾಗಿ ವೇಟ್ ಅನ್ನು ಹೆಚ್ಚಿಸಿಕೊಳ್ಳಲು ಸಹಾಯಕವಾಗಿದೆ. ನಂಬರ್ 6, ದಿನಾಲು 7ರಿಂದ 9 ಗಂಟೆ ನಿದ್ದೆ ಮಾಡಲೇಬೇಕು. ನಮ್ಮ ದೇಹವು ಮಸಲ್ ರಿಪೇರಿಯನ್ನು ಮತ್ತು ಮಸಲ್ ಬಿಲ್ಡಿಂಗ್ ಅನ್ನು ರಾತ್ರಿಯಲ್ಲಿಯೇ ಮಾಡುವುದರಿಂದ ನೀನು ಚೆನ್ನಾಗಿ ನಿದ್ರೆ ಮಾಡದೆ ಹೋದರೆ ನಿನ್ನ ವೇಟ್ ಗೇನ್ ತುಂಬಾನೇ ಕಷ್ಟವಾಗುತ್ತದೆ. ನಂಬರ್ 7, ವೇಟ್ ಗೇನ್
ಗೇನ್ ಮಾಡುವ ಸಮಯದಲ್ಲಿ ಈ ತಪ್ಪುಗಳನ್ನು ಮಾಡಲೇಬೇಡ. 1. ವೇಟ್ ಗೇನ್ ಮಾಡುವ ಸಲುವಾಗಿ ಜಂಕ್ ಫುಡ್ಸ್ ತಿನ್ನುವುದನ್ನು ನಿಲ್ಲಿಸು. 2. ಪದೇ ಪದೇ ಉಪವಾಸ ಮಾಡೋದು ಮತ್ತು ಊಟವನ್ನು ಸ್ಕಿಪ್ ಮಾಡುವುದನ್ನು ನಿಲ್ಲಿಸು. ಅತಿಯಾಗಿ ಚಹಾ ಮತ್ತು ಕಾಫಿ ಸೇವನೆಯನ್ನು ನಿಲ್ಲಿಸು ಮತ್ತು ಯಾವಾಗಲೂ ಸ್ಟ್ರೆಸ್ ಅಲ್ಲೇ ಇರುವುದನ್ನು ನಿಲ್ಲಿಸು.